ವಿ ಸೋಮಣ್ಣನವರ ಅಸಮಾಧಾನಕ್ಕೆ ಸದಾನಂದ ಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮನೆ ಎಂದ ಮೇಲೆ ಸಣ್ಣ ಪುಟ್ಟ ಗೊಂದಲಗಳು ಬೇಸರಗಳು ಇದ್ದೇ ಇರುತ್ತೆ. ಅಸಮಾಧಾನ ಶಮನಕ್ಕೆ ಹೊಸ ತಂಡ ಕೆಲಸವನ್ನ ಮಾಡುತ್ತೆ. ಇದೀಗ ಪ್ರಸ್ತುತ ರಚನೆಯಾಗಿರುವಂತಹ ಹೊಸ ತಂಡ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಇನ್ನು ಸೋಮಣ್ಣನವರು ಕಳೆದ ಚುನಾವಣೆಯಲ್ಲಿ ಗೋವಿಂದರಾಜನಗರದಲ್ಲಿ ನಿಂತಿದ್ರೆ 100ಕ್ಕೆ 100 ಗೆಲ್ತಾ ಇದ್ರು. ಸೋಮಣ್ಣ ಅವರ ಜಾಗದಲ್ಲಿ ನಾನೇ ಇದ್ದಿದ್ರೂ ಕೂಡ ಇದೇ ರೀತಿ ವರ್ತನೆ ಮಾಡ್ತಾ ಇದ್ದೆ. ಪಕ್ಷದಲ್ಲಿ ಅಸಮಾಧಾನಕ್ಕೆ ಸದಾನಂದ ಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಒಂದಾದ ಬಳಿಕ ಒಂದರಂತೆ ಪಕ್ಷದಲ್ಲಿ ಅಸಮಾಧಾನ ಎದುರಾಗಿತ್ತು. ಒಂದೆಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಎಸ್.ಟಿ. ಸೋಮಶೇಖರ್ ಕೂಡ ಬೇಸರವನ್ನು ಹೊರಹಾಕ್ತಾ ಇದ್ರು. ನೇರವಾಗಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಇನ್ನು ಮತ್ತೊಂದೆಡೆಯಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಕೂಡ ರಾಜಕೀಯದಿಂದ ನಾನು ಸನ್ಯಾಸವನ್ನು ತೆಗೆದುಕೊಂಡಿದ್ದೀನಿ ಅಂತ ಕುಳಿತುಕೊಂಡಿದ್ದ ಅವರೂ ಕೂಡ ಅಸಮಾಧಾನ ಹೊರಹಾಕಿದ್ರು. ಇದಾದ ಬಳಿಕ ಸಕ್ರಿಯ ರಾಜಕಾರಣಕ್ಕೆ ಬರ್ತಾ ಇರುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಎಲ್ಲೋ ಒಂದೆಡೆಯಲ್ಲಿ ಹೈಕಮಾಂಡ್ ನಾಯಕರು, ಅದೇ ರೀತಿಯಾಗಿ ರಾಜ್ಯದಲ್ಲಿ ರಚನೆಯಾಗಿರುವಂತಹ ಹೊಸ ತಂಡಕ್ಕೂ ಕೂಡ ಇದೀಗ ಪರೋಕ್ಷವಾಗಿರುವಂತಹ ಒಂದು ಸಂದೇಶ ಕೂಡ ಸದಾನಂದ ಗೌಡ ಅವರು ರವಾನೆ ಮಾಡಿದ್ದಾರೆ. ಇದಾದ ಬಳಿಕ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗತ್ತೆ, ಸದಾನಂದ ಗೌಡರನ್ನು ತಣ್ಣಗಾಗಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಒಂದು ರೀತಿಯಲ್ಲಿ ಯಾರ್ಯಾರು ಪಕ್ಷದಲ್ಲಿ ಅಸಮಾಧಾನಿತರಿದ್ರು ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸವನ್ನು ಸದಾನಂದ ಗೌಡರು ಮಾಡಿದ್ದಾರೆ. ನಾವು ಬೇಸರ ಆದವರಿಗೆಲ್ಲ ಬೇಸರವನ್ನು ಹೋಗಲಾಡಿಸೋ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹೊಸ ತಂಡ ಬಂದಿದೆ. ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು. ಒಂದು ಪಕ್ಷದಲ್ಲಿ ಮನೆಯಲ್ಲಿರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ. 10 ಮನೆಯವರು ಸೇರಿದಾಗ ಪಕ್ಷ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಮತ್ತು ಅವರದೇ ಕ್ಷೇತ್ರ ಇದ್ದು ಗೋವಿಂದರಾಜನಗರ ಅಲ್ಲಿ ನಿಂತರೆ ಅವರು 100ಕ್ಕೆ 100 ಗೆಲ್ತಾ ಇದ್ರು. ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿದೆ. ನಿಜ, ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಬೇಸರ ಆದವರಿಗೆಲ್ಲ ಬೇಸರವನ್ನು ಹೋಗಲಾಡಿಸೋ ರೀತಿಯಲ್ಲಿ